ಮೊನ್ನೆ ಸೋಕಾಲ್ಡ್ ಲೀಡರ್ ಆಗಿರ್ತಕ್ಕಂಥ ನಮ್ಮ ದಿನೇಶ್ ರವರು ಮಾತಾಡ್ತಾ ಹೇಳ್ತಾ ಹೋದ್ರು. ಕಲ್ಲಡ್ಕ ಪ್ರಭಾಕರ್ ಭಟ್ರು ಎಲ್ಲಿ ಅಂತ ಕೇಳಿದರು. ಅವರ ಬಾಯಲ್ಲಿಯೇ ಬಂತು RSSನ ದೊಡ್ಡ ನಾಯಕರು ಅಂತ ಹೇಳಿದರು. ಅವರು 100% ಕರೆಕ್ಟ್. ದಿನೇಶ್ ರೈರವರೇ, ಕಲ್ಲಡ್ಕ ಪ್ರಭಾಕರ್ ಭಟ್ರು ನಮ್ಮ RSSನ ದೊಡ್ಡ ನಾಯಕರು, 100% ಸತ್ಯ ನೀವು ಹೇಳಿದ್ರು. ಆದರೆ ಒಂದು ಮಾತ್ರ ನೆನಪಿಟ್ಟುಕೊಳ್ಳಿ, ಆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹಿಂದೂ ಸಮಾಜದ ಪ್ರತಿಯೊಬ್ಬರ ಕಷ್ಟ ಅವರ ಕಣ್ಣೀರು ಕೆಲಸದಲ್ಲಿ ಹೋಗಿದ್ದಂಥವರು. ಹಿಂದೂ ಸಮಾಜಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ವ್ಯಕ್ತಿ ಏನಂದರೆ ಅದು ಕಲ್ಲಡ್ಕ ಪ್ರಭಾಕರ್ ಭಟ್ರವರು. ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇಡೀ ಸಮಾಜದ ಜಾಗೃತಿಗಾಗಿ ಹೋರಾಟ ಮಾಡತಕ್ಕಂಥದ್ದು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ದಂಪತಿಗಳು ಜೈಲುವಾಸ ಮಾಡಿದಂಥವರು. ಇಂಥ ಒಂದು ಧೀಮಂತ ವ್ಯಕ್ತಿಯ ಬಗ್ಗೆ ಮಾತಾಡುವಾಗ 3-4 ಬಾರಿ ಆಲೋಚನೆ ಮಾಡಿ ದಿನೇಶ್ ಅವರು ಮಾತಾಡಬೇಕು. ಇದು ಇಡೀ ಹಿಂದೂ ಸಮಾಜ ಅವರಿಗೆ ಒಂದು ಧೀಮಂತ ನಾಯಕನ ಒಪ್ಪಿಕೊಂಡು ಅವರೊಬ್ಬ ಗೌರವಾನ್ವಿತ ನಾಯಕರಾಗಿದ್ದಾರೆ. ಎಲ್ಲರ ಆಶಾ ಕಿರಣರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಮಾತಾಡುವಾಗ 10 ಬಾರಿ ಆಲೋಚನೆ ಮಾಡಿ ನೀವು ತಾವು ಮಾತಾಡಬೇಕಿತ್ತು. ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಇವತ್ತು ನಮಗೂ ಕೂಡ ವಿಷಾದವಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿರ್ತಕ್ಕಂಥ ಆ ಟ್ರಸ್ಟಿನಲ್ಲಿ ಆಗ್ತಕ್ಕಂಥ ಅವ್ಯವಹಾರದ ಬಗ್ಗೆ ನಮಗೂ ಕೂಡ ವಿಷಾದ ಇದೆ. ನಾನು ಅದನ್ನು ಹೇಳೋದಂದರೆ ಅಲ್ಲಿಯ ಸ್ಥಳೀಯ ರಾಜ್ಯ ಸರ್ಕಾರ ಈ ಬಗ್ಗೆ ಯಾವುದೇ ಮುಲಾಜಿಲ್ಲದೆ ಯಾರು ಅದರಲ್ಲಿ ತಪ್ಪಿಸಿದ್ದರೂ ಕೂಡ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ನಾವು ಕೂಡ ಅದನ್ನೇ ಹೇಳುವುದು.